ಆಮೇಲೆ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಅವ್ರಿಗೆ ಈಗಾಗಲೇ ನಮ್ಮ ಅಧ್ಯಕ್ಷರು ಕರೆ ಕೊಟ್ಟಿದ್ದಾರೆ. ಈ ಬಿಜೆಪಿ MLA-ಗಳಿಗೂ ಬರ್ರಿ, MP-ಗಳಿಗೂ ಬರ್ರಿ, ಬಿಜೆಪಿ MP-ಗಳಿಗೆ ಬರ್ರಿ, ನೀವೇ ಬಿಜೆಪಿ ಮಂತ್ರಿಗಳು ನೀವು ಬರ್ರಿ, ಪ್ರತಿಭಟನೆಯಲ್ಲಿ ಭಾಗವಹಿಸಿ. ಇದೇನು ಕೇಂದ್ರ ಸರ್ಕಾರದ ಇದಕ್ಕೋಸ್ಕರ ಅಲ್ಲ, ಪಕ್ಷ ರಾಜಕಾರಣ ಅಲ್ಲ, ಇದು ಬಿಜೆಪಿ ವಿರುದ್ಧ ಅಲ್ಲ, ಇದು ಬರ್ರಿ ನೀವು ರಾಜಕನ್ಯೆ ಆಗಿರ್ತಕ್ಕಂಥ ಅನ್ಯಾಯ ಕೇಳೋಣ ಬರ್ರಿ ಅಂತ ಅವ್ರಿಗೂ ಕರೆ ಕೊಡ್ತಾ ಇದ್ದೀನಿ, ಅವ್ರಿಗೂ ಮನವಿ ಮಾಡ್ತಾ ಇದ್ದೀನಿ. ಐ ಹೋಪ್ ದಟ್ ಯು ಆರ್ ಆಲ್ ಕನ್ವಿನ್ಸ್ಡ್. ಅನ್ಯಾಯ ಆಗಿರೋದು ಸತ್ಯ ಅಂತ ಗೊತ್ತಾಗಿದೆ. ಅನ್ಯಾಯದ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗಿರೋದು ಸರಿಯಾಗಿದೆ ಅಂತ ಅನಿಸುತ್ತೆ. ಇದರಲ್ಲಿ ರಾಜಕೀಯ ಏನೂ ಇಲ್ಲ. ಅವರು ಬಿಜೆಪಿಯವರು ಏನೋ ಬಾಯಿ ಬಂದಾಗಿ ಅಲ್ಲಿ ಮಾತಾಡ್ರಿ, ಹೋಗಿ ಪಾರ್ಲಿಮೆಂಟ್ ನಲ್ಲಿ ಮಾತಾಡ್ರಿ. ಇಲ್ಲಿ ಮಾತಾಡ್ತಿರಲ್ಲ, ಸುಳ್ಳು ಹೇಳ್ತಿರಲ್ಲ. ಇಲ್ಲಿ ಅಲ್ಲಿ ಮಾತಾಡ್ರಪ್ಪ, ಅಮಿತ್ ಶಾ ಹತ್ರ ಮಾತಾಡ್ರಪ್ಪ, ನರೇಂದ್ರ ಮೋದಿ ಅವ್ರ ಹತ್ರ ಮಾತಾಡ್ರಯ್ಯ, ಪಾರ್ಲಿಮೆಂಟ್ ನಲ್ಲಿ ಮಾತಾಡ್ರಪ್ಪ. ಅದು ಬಿಟ್ಬಿಟ್ಟು ಇಲ್ಲಿ ಸುಳ್ಳು ಹೇಳೋದು. ಸೊ ಇದಕ್ಕೋಸ್ಕರ ಪ್ರತಿಭಟನೆಯನ್ನ 7ನೇ ತಾರೀಕು ಇಟ್ಕೊಂಡಿದ್ದೇವೆ. ಕೇಂದ್ರ ಸರ್ಕಾರದ ಗಮನವನ್ನು ಸೆಳೆಯಲಿಕ್ಕೋಸ್ಕರ, ದೇಶದ ಜನರ ಗಮನವನ್ನು ಸೆಳೆಯಲಿಕ್ಕೋಸ್ಕರ ಇದನ್ನು ಇಟ್ಕೊಂಡಿದ್ದೇವೆ. ಈ ಅನ್ಯಾಯ ಆಗಬಾರದು ಕರ್ನಾಟಕಕ್ಕೆ. ಯಾಕಂತಂದ್ರೆ ನಾವು ಪ್ರತಿಭಟನೆ ಮಾಡದೆ ಹೋದ್ರೆ ಕನ್ನಡಿಗರಿಗೆ ಮಾಡಿದಂತ ದ್ರೋಹ ಆಗ್ತದೆ. ಅದರಿಂದ ಈ ದ್ರೋಹ ಆಗಬಾರದು ಅನ್ನೋ ಕಾರಣಕ್ಕೋಸ್ಕರ ನೀವೆಲ್ಲ ಕರ್ನಾಟಕದ ಪರವಾಗಿದ್ದೀರಿ ಅಂತ ಅನ್ಕೊಂಡಿದ್ದೀನಿ. ನೀವೆಲ್ಲ ಕೋಆಪರೇಷನ್ ಮಾಡಬೇಕು. ಆಮೇಲೆ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಅವ್ರಿಗೆ ಈಗಾಗಲೇ ನಮ್ಮ ಅಧ್ಯಕ್ಷರು ಕರೆ ಕೊಟ್ಟಿದ್ದಾರೆ. ಈ ಬಿಜೆಪಿ MLA-ಗಳಿಗೂ ಬರ್ರಿ, MP-ಗಳಿಗೂ ಬರ್ರಿ, ಬಿಜೆಪಿ MP-ಗಳಿಗೆ ಬರ್ರಿ, ನೀವೇ ಬಿಜೆಪಿ ಮಂತ್ರಿಗಳು ನೀವು ಬರ್ರಿ, ಪ್ರತಿಭಟನೆಯಲ್ಲಿ ಭಾಗವಹಿಸಿ. ಇದೇನು ಕೇಂದ್ರ ಸರ್ಕಾರದ ಇದಕ್ಕೋಸ್ಕರ ಅಲ್ಲ, ಪಕ್ಷ ರಾಜಕಾರಣ ಅಲ್ಲ, ಇದು ಬಿಜೆಪಿ ವಿರುದ್ಧ ಅಲ್ಲ, ಇದು ಬರ್ರಿ ನೀವು ರಾಜಕನ್ಯೆ ಆಗಿರ್ತಕ್ಕಂಥ ಅನ್ಯಾಯ ಕೇಳೋಣ ಬರ್ರಿ ಅಂತ ಅವ್ರಿಗೂ ಕರೆ ಕೊಡ್ತಾ ಇದ್ದೀನಿ, ಅವ್ರಿಗೂ ಮನವಿ ಮಾಡ್ತಾ ಇದ್ದೀನಿ. ಐ ಹೋಪ್ ದಟ್ ಯು ಆರ್ ಆಲ್ ಕನ್ವಿನ್ಸ್ಡ್. ಅನ್ಯಾಯ ಆಗಿರೋದು ಸತ್ಯ ಅಂತ ಗೊತ್ತಾಗಿದೆ. ಅನ್ಯಾಯದ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗಿರೋದು ಸರಿಯಾಗಿದೆ ಅಂತ ಅನಿಸುತ್ತೆ. ಇದರಲ್ಲಿ ರಾಜಕೀಯ ಏನೂ ಇಲ್ಲ. ಅವರು ಬಿಜೆಪಿಯವರು ಏನೋ ಬಾಯಿ ಬಂದಾಗಿ ಅಲ್ಲಿ ಮಾತಾಡ್ರಿ, ಹೋಗಿ ಪಾರ್ಲಿಮೆಂಟ್ ನಲ್ಲಿ ಮಾತಾಡ್ರಿ. ಇಲ್ಲಿ ಮಾತಾಡ್ತಿರಲ್ಲ, ಸುಳ್ಳು ಹೇಳ್ತಿರಲ್ಲ. ಇಲ್ಲಿ ಅಲ್ಲಿ ಮಾತಾಡ್ರಪ್ಪ, ಅಮಿತ್ ಶಾ ಹತ್ರ ಮಾತಾಡ್ರಪ್ಪ, ನರೇಂದ್ರ ಮೋದಿ ಅವ್ರ ಹತ್ರ ಮಾತಾಡ್ರಯ್ಯ, ಪಾರ್ಲಿಮೆಂಟ್ ನಲ್ಲಿ ಮಾತಾಡ್ರಪ್ಪ. ಅದು ಬಿಟ್ಬಿಟ್ಟು ಇಲ್ಲಿ ಸುಳ್ಳು ಹೇಳೋದು. ಸೊ ಇದಕ್ಕೋಸ್ಕರ ಪ್ರತಿಭಟನೆಯನ್ನ 7ನೇ ತಾರೀಕು ಇಟ್ಕೊಂಡಿದ್ದೇವೆ. ಕೇಂದ್ರ ಸರ್ಕಾರದ ಗಮನವನ್ನು ಸೆಳೆಯಲಿಕ್ಕೋಸ್ಕರ, ದೇಶದ ಜನರ ಗಮನವನ್ನು ಸೆಳೆಯಲಿಕ್ಕೋಸ್ಕರ ಇದನ್ನು ಇಟ್ಕೊಂಡಿದ್ದೇವೆ. ಈ ಅನ್ಯಾಯ ಆಗಬಾರದು ಕರ್ನಾಟಕಕ್ಕೆ. ಯಾಕಂತಂದ್ರೆ ನಾವು ಪ್ರತಿಭಟನೆ ಮಾಡದೆ ಹೋದ್ರೆ ಕನ್ನಡಿಗರಿಗೆ ಮಾಡಿದಂತ ದ್ರೋಹ ಆಗ್ತದೆ. ಅದರಿಂದ ಈ ದ್ರೋಹ ಆಗಬಾರದು ಅನ್ನೋ ಕಾರಣಕ್ಕೋಸ್ಕರ ನೀವೆಲ್ಲ ಕರ್ನಾಟಕದ ಪರವಾಗಿದ್ದೀರಿ ಅಂತ ಅನ್ಕೊಂಡಿದ್ದೀನಿ. ನೀವೆಲ್ಲ ಕೋಆಪರೇಷನ್ ಮಾಡಬೇಕು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.